ಇವತ್ತು ಅಂಬೇಡ್ಕರ್ ಬಗ್ಗೆ ಅವರ ಪರ ಮತ್ತೆ ವಿರೋಧವಾಗಿ ಮಾತಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದವರು ಕಾಂಗ್ರೆಸ್ ಅಂತ ನಾವು ಹೇಳ್ತಾ ಇದ್ದೇವೆ. ಅಂಬೇಡ್ಕರ್ಗೆ ಅವಮಾನ ನೀವು ಮಾಡಿದ್ದೀರಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಅಮಿತ್ ಶಾಗೆ ಮಾಡಿ ಕೊನೆಗೆ ನಾವು ಕೂಡ ರಾಹುಲ್ ಗಾಂಧಿಗೆ ಟೀಕೆ ಟಿಪ್ಪಣಿಯನ್ನ ಮಾಡಿ ಘೋಷಣೆಯನ್ನ ಕೊಟ್ಟಿದ್ದೇವೆ. ಎರಡೂ ಪಕ್ಷದವರು ಕೂಡ ಕಾಂಗ್ರೆಸ್ಗೆ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ ಈ ಘೋಷಣೆಗಳು ನಡೀತಾ ಇತ್ತು. ಈ ಗಲಾಟೆಯ ನಡುವೆ ಸಭಾಪತಿಗಳು ಸಭೆಯನ್ನ ಮುಂದೂಡಿ ಅವರ ಆಸನದಿಂದ ಎದ್ದು ಹೋದರು. ಆ ನಂತರ ಕೂಡ ಇದೇ ಟೀಕೆ ಟಿಪ್ಪಣಿಗಳು ನಡೀತಾ ಇತ್ತು. ಆ ನಂತರ ಸ್ವಲ್ಪ ಹೊತ್ತಲ್ಲಿ ನಾನು ಹೋಗಿ ನನ್ನ ಜಾಗದಲ್ಲಿ ಕೂತಾಗ ಸ್ವಲ್ಪ ಹೊತ್ತು ಹಾಗೆ ನಡೀತಾ ಇದ್ದಾಗ ನಾನು ಅಲ್ಲಿ ಮುಂದುಗಡೆ ಹೋದಾಗ ಹೆಣ್ಮಕ್ಕಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬಾಲ್ಕೃಷ್ಣ ಬಾನು ಅವರು ಮತ್ತೆ ಒಂದು 4-5 ಜನ ವಿಧಾನ ಪರಿಷತ್ ಸದಸ್ಯರೆಲ್ಲ ಬಂದು ನಿಮ್ಮವರು ಈ ಶಬ್ದವನ್ನು ಬಳಕೆ ಮಾಡಿದ್ರು ಅಂತ ಹೇಳಿ. ನಾನು ಹೇಳಿದ್ರೆ ನಾನು ಅಲ್ಲೇ ಇದ್ದೆಲ್ಲ, ನಾನು ಕೇಳಿಲ್ಲ. ಇಲ್ಲ, ನಿಮ್ಮವರು ಈ ಶಬ್ದ ಬಳಕೆ ಮಾಡಿದ್ರು ಹೇಳಿ. ನಾನು 2-3 ಸಲ ಕೇಳಿದೆ, ನೀವು ಯಾರು ಬಳಕೆ ಮಾಡಿದ್ರು ಹೇಳಿ ಅಂತ. ಒಂದು 2 ನಿಮಿಷ ಯಾರ ಹೆಸರನ್ನು ಅವ್ರು ಹೇಳಲಿಲ್ಲ. ಆ ನಂತರ ಸಿ.ಟಿ. ರವಿ ಹೇಳಿದ್ರು ಅಂತ ಆಗನೂ ಹೇಳಿಲ್ಲ. ಸ್ವಲ್ಪ ಮುಂದೆ ಬಂದ ನಂತರ ಸಿ.ಟಿ. ರವಿ ಅವರು ಹೇಳಿದ್ರು ಅಂತ ಹೇಳಿ ಫಸ್ಟ್